ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಮನ್ಸಲ್ಲೇ ಅನ್ಕೊಂಡು ಬಂದೆ ಅಮ್ಮ, ನೀನು ಟೆನ್ಷನಲ್ಲಿ ಓಡಾಡ್ತಿರ್ತೀಯ ಅಂತ. ಹಂಗೆ ಆಯ್ತು. ಮನೆ ಬಗ್ಗೆ, ಮನೆ ಗೌರವದ ಬಗ್ಗೆ ಯೋಚನೆ ಮಾಡೋರಿಗೆ ಟೆನ್ಷನ್ನು, ಚಿಂತೆ ಇದ್ದೇ ಇರುತ್ತೆ. ಅಂಥದ್ದೇನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನ್ ತಮ್ಮಂಗೆ ನನಗೆ ಫೋನ್ ಮಾಡಿ ಹೇಳೋದಕ್ಕೆ ಭಯ ಅಂತ ಆ ಸ್ನೇಹನ ಹತ್ರ ಫೋನ್ ಮಾಡಿಸಿದಾನೆ. ಅಥವಾ ಅವರೇ ಒತ್ತಾಯ ಮಾಡಿ ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳಿರ್ಬೋದೇನೋ. ಒತ್ತಾಯ ಗಿತ್ತಾಯ ಎಲ್ಲ ಏನಿಲ್ಲ, ಇವನೇ ಹೇಳಕ್ ಹೇಳಿರ್ತಾನೆ. ಅಥವಾ ಅವಳು ಇವನಿಗೆ ಚೂಟಿ ಸ್ನೇಹನ ಹತ್ರ ಫೋನ್ ಮಾಡಿಸು, ಮಾತಾಡ್ಸು ಅಂತ ಹೇಳಿರ್ತಾಳೆ. ಈಗೇನು ನೀನು ಅವ್ರ ಮನೆಗೆ ಹೊರಟಿದ್ಯಾ? ಇಲ್ಲ ತಾನೆ, ಸುಮ್ಮನೆ ಹೋಗಿ ಮಲ್ಕೋ. ಇದೇನ್ರಿ ನೀವು ಮಲ್ಕೊಳ್ದೆ ಹೀಗೆ ಎದ್ದು ಬಂದಿದ್ದೀರಾ? ಅಲ್ಲ, ನೀವಿಬ್ರು ಏನೋ ಮಾತಾಡ್ತಿದ್ರಲ್ಲ, ಅದಕ್ಕೆ ನೋಡ್ಕೊಳೋಣ ಅಂತ ಬಂದೆ. ನಮ್ಮ ಅಮ್ಮಂಗೆ ಮುರಳಿ ಮತ್ತು ಸಹನಲ್ಲಿ ಇರೋದು ಇಷ್ಟ ಇಲ್ವಂತೆ. ನೀವು ಹೋಗಿ ಮಲ್ಕೊಳ್ಳಿ. ಏನೋ ಅವ್ರು ಇವತ್ತು ಬರಲ್ವಂತ? ಇನ್ನೆಲ್ಲಿ ಬರ್ತಾರೆ? ಅವರಿಬ್ರು ಒಟ್ಟಿಗೆ ಇರಬಾರ್ದು ಅಂತ ಜ್ಯೋತಿಷರು ಹೇಳಿದ್ದಾರೆ. ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಅವ್ರು ಹೀಗೆ ಮಾಡಿದ್ರೆ ನನ್ನ ಮಾತಿಗೆ ಏನು ಮರ್ಯಾದೆ? ಅಯ್ಯೋ, ಹಂಗೆಲ್ಲಾದ್ರೆ ಮನೆಗೆ ಒಳ್ಳೇದಾಗಲ್ಲ ಅಲ್ವಾ ಅತ್ತೆ? ನೀವು ಬೇರೆ ಎಣ್ಣೆ ಸುರಿತಿದ್ದೀರಾ? ಇಲ್ಲ ಇಲ್ಲ ಚಿತ್ರ, ಅತ್ತೆ ಮಾತಲ್ಲಿ ನ್ಯಾಯ ಇದೆ. ಈ ಮಾತು ಮಾತ್ರ ಮರೀದೆ ಹೇಳ್ತೀರ. ಅತ್ತೆ ಮನೆ ಅನ್ನಕ್ಕೆ ನೀವು ತೋರಿಸೋ ನಿಯತ್ತು ಚೆನ್ನಾಗಿದೆ. ಸುಮ್ಮನಿರೆ. ನನ್ನ ಪರವಾಗಿ ಮಾತಾಡೋದಕ್ಕೆ ಅವರೊಬ್ಬರಾದ್ರೂ ಇದ್ದಾರಲ್ಲ. ಅಳಿಯಂದ್ರೆ ಅವರಿಬ್ರು ಅಲ್ಲಿ ಒಟ್ಟಿಗೆ ಇರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಮತ್ತೆ ವಾಪಸ್ ಬರೋಕೆ ಹೇಳೋದಲ್ವಾ ಅತ್ತೆ? ಸ್ನೇಹ ಫೋನ್ ಮಾಡಿ ಅವರಿಬ್ರು ಅಲ್ಲೇ ಇರ್ತಾರೆ ಅಂತ ಹೇಳಿದಾಳೆ. ಹೇಳಿದ್ರೇನಂತೆ, ಏನೋ ಎಮರ್ಜೆನ್ಸಿ ಇದೆ ಅಂತ ಹೇಳಿ ಕರ್ಸಿದ್ರಾಯ್ತಪ್ಪ. ಕರೆಕ್ಟು ಅಳಿಯಂದ್ರೆ, ಸೂಪರ್ ನೀವು. ಚಿತ್ರ, ಈಗಲೇ ನಿನ್ನ ತಮ್ಮಂಗೆ ಫೋನ್ ಮಾಡಿ ಅಮ್ಮ ಎದೆ ಹಿಡ್ಕೊಂಡು ಬಿದೋಗ್ಬಿಟ್ಟಿದ್ದಾಳೆ ಅಂತ ಹೇಳು. ಓಡ್ ಬರ್ತಾನೆ. ಏನು ಹಾಗೆ ಇಲ್ವಲ್ಲಮ್ಮ, ಸುಳ್ಳ್ಯಾಕೆ ಹೇಳ್ತೀಯ? ಹೋಗ್ಲಿ ಬಿಡು. ಓ, ಹಾಗಾದ್ರೆ ನನಗೆ ನಿಜವಾಗ್ಲೂ ಏನಾದರೂ ಆದ್ರೆ ಮಾತ್ರ ನಾನು ನಿನ್ನ ಕರೆಯೋದು. ಅಳಿಯಂದ್ರೆ ನೀವೇ ಫೋನ್ ಮಾಡಿ. ಅವರಿಬ್ರು ಒಟ್ಟಿಗೆ ಇರೋದು ನನಗೂ ಇಷ್ಟ ಇಲ್ಲ. ಸರಿ ಅತ್ತೆ. ರೀ ಇರ್ರಿ, ನಾನೇ ಫೋನ್ ಮಾಡ್ತೀನಿ. ಇಲ್ಲ ಅಂದ್ರೆ ನಮ್ಮ ಅಮ್ಮ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂತ ಕೊರಗ್ತಾನೆ ಇರ್ತಾಳೆ. ಅಯ್ಯೋ ಬ್ಯಾಡ, ಅತ್ತೆಮ್ಮನ ಮಾತು ಮೀರ್ದಂಗೆ ಆಯ್ತದೆ. ನಾನು ನಮ್ಮ ಅಮ್ಮನ ಮಾತು ಮೀರೋದಕ್ಕೆ ಯೋಚನೆ ಮಾಡ್ತಿಲ್ಲ. ನೀವು ನೋಡಿದ್ರೆ ಅತ್ತೆಮ್ಮನ ಮಾತು ಬಗ್ಗೆ ಯೋಚನೆ ಮಾಡ್ತಾ ಕೂತಿರಲ್ಲ. ಗೊತ್ತೈತೆ. ಇರ್ಲಿ ಬಿಡಿ. ಒಂದು ನಿಮಿಷ, ಯಾರ್ದು ಫೋನು ಅಂತ ನೋಡ್ಬಿಡಮ್ಮ, ಕೊಡ್ತೀನಿ. ಅಕ್ಕ ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾರೆ? ಮಾತಾಡಿ. ಹಾಕ. ಹಲೋ ಮುರಳಿ, ಅಮ್ಮಂಗೆ ಎದೆ ನೋವು ಕಣ. ಅವಳನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ನೀನು ಬಂದ್ಬಿಡೋ. ಏನಾಯ್ತು? ಅಮ್ಮಂಗೆ ಎದೆ ನೋವಂತೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದಾರೆ. ನಡೀರಿ ಹೊರಡೋಣ. ಅತ್ತೆ, ನಾನು ಅರ್ಜೆಂಟಾಗಿ ಹೊರಡಬೇಕು. ಯಾಕೆ ಬಾಬಾ, ಏನಾಯ್ತು? ಅಕ್ಕ ಫೋನ್ ಮಾಡಿದ್ರು, ಅಮ್ಮಂಗೆ ಎದೆ ನೋವು ಕಾಣಿಸ್ಕೊಂಡಿದೆ ಅಂತೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿದಾರಂತೆ. ಅಯ್ಯೋ, ಸಾನವ್ರೆ, ನೀವು ಬೇಕಿದ್ರೆ ಲೇರಿ, ನಾ ಹೋಗಿ ಬರ್ತೀನಿ. ಇಲ್ಲ, ನಾನು ಬರ್ತೀನಿ. ಅಕ್ಕ ಇಷ್ಟೊತ್ತಲ್ಲ? ಇಲ್ಲ ಸ್ನೇಹ, ನಾನು ಹೋಯ್ತೀನಿ. ಅವ್ವ, ನಾನು ಹೋಗ್ಬತ್ತೀನಿ. ಅತ್ತೆ, ನಾನು ಬರ್ತೀನಿ. ಬಾಬಾ, ಯಾವ ಹಾಸ್ಪಿಟಲ್ ಅಂತ ಆದ್ರೂ ಹೇಳಿ, ನಾವು ಬರ್ತೀವಿ. ಅಲ್ಲಿ ಪರಿಸ್ಥಿತಿ ನೋಡಿ ನಾನು ನಿಮಗೆ ಕಾಲ್ ಮಾಡ್ತೀನಿ. ಬರ್ತೀನತ್ತೆ.
ಅತ್ತೆಮ್ಮಂಗೆ ನಮ್ಮಿಂದನೇ ಹಿಂಗಾಗಿರೋದು. ಏನ ಅತ್ತೆಮ್ಮ ಹೇಳಿದ್ರು ಒಳ್ಳೆ ಮುಹೂರ್ತ ಬರಗಂಟ ನಾವಿಬ್ರು ಒಟ್ಟಿಗೆ ಇರಂಗಿಲ್ಲ ಅಂತ. ಅದೇ ನೀವು ನನ್ನ ಮಾತು ಕೇಳಲೇ ಇಲ್ಲ. ಸಹನವ್ರೆ ಅಂಥದ್ದು ಏನೂ ಇಲ್ಲ, ನೀವು ಸ್ವಲ್ಪ ಸುಮ್ಮನೆ ಇರಿ. ಅದೇನೆಯ ನಮ್ಮಿಬ್ರಿಂದನೆಯ ಅತ್ತೆಮ್ಮಂಗೆ ಹಿಂಗಾಗಿರೋದು. ಸಹನವ್ರೆ ಅಮ್ಮಂಗೆ ಏನೂ ಆಗಿರಲ್ಲ, ನೀವು ಏನೇನೋ ಮೂಢನಂಬಿಕೆ ತಲೆ ತುಂಬಿಕೊಂಡು ಮೈಂಡ್ ಹಾಳು ಮಾಡ್ಕೋಬೇಡಿ ಪ್ಲೀಸ್. ಇದು ಮೂಢನಂಬಿಕೆ ಅಲ್ಲ, ನಾನು ಹೇಳ್ತಿರೋದು ದಿಟೇನಯ್ಯ. ಸ್ನೇಹ ಸುಮ ಏನೋ ಹುಡುಗಾಟಕ್ಕೆ ನಮ್ಮಿಬ್ರನ್ನ ಒಟ್ಟಿಗೆ ಇರಕ್ಕೆ ಹೇಳಿದ್ರು. ಆದ್ರೆ ನೀವು ಸಹನವ್ರೆ ಸ್ವಲ್ಪ ಸುಮ್ಮನೆ ಇರ್ತೀರಾ ಪ್ಲೀಸ್. ಸಹನವ್ರೆ ಸಾರಿ, ಅಮ್ಮಂಗೆ ಏನೂ ಆಗಿರಲ್ಲ, ಅದಕ್ಕೆ ನಾವು ಕಾರಣನೂ ಅಲ್ಲ. ದಯವಿಟ್ಟು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಛೇ, ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ವಿ. ಒಂದು ಫೋನ್ ಕಾಲಿಂದ ಎಲ್ಲ ಹಾಳಾಯ್ತು. ಏಯ್, ಯಾವ ಸಮಯದಾಗೆ ಏನು ಅಂತ ಮಾತಾಡ್ತಿದ್ಯೆ? ಹಾಳಾಯ್ತಂತೆ ಹಾಳಾಯ್ತು. ಪಾಪ ಅವ್ರು ಎಷ್ಟು ಗಾಬರಿಲಿ ಹೋಗವ್ರೆ. ಅಲ್ಲಿ ಏನಾಯ್ತೋ ಏನೋ. ಅವ್ವ ಏನೂ ಆಗಿರಲ್ಲ, ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಅಕ್ಕ ಬಾವ ಇಲ್ಲೇ ಇದ್ದು ನಾಳೆ ಹೋಗ್ಬೋದಿತ್ತು. ಅಯ್ಯೋ, ಇವನ್ ಮನ್ಸತ್ವ ಇಲ್ದೆ ಮಾತಾಡ್ತಾಳೆ ಇವಳು. ಅಲ್ವೇ, ನಾನು ತಲೆ ಸುತ್ತ ಬಿದ್ದಾಗ ನೀನು ಯೋಟ್ ಗಾಬರಿಯಾಗಿ ನಿಮ್ಮ ಅಕ್ಕಂಗೆ ಫೋನ್ ಮಾಡಿದೆ. ಹಂಗೆ ಅಲ್ವೇ ಅವ್ರುವೆ, ನಿಂಗೊಂದು ನೀತಿ ಅವ್ರಿಗೊಂದು ನೀತಿನಾ ನೋಡಿ ಇವಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.